ವಿಡಿಯೋಸ್ ಆಗುತ್ತಾ. ನಾನು ಇವತ್ತು ಹೇಳ್ತಾ ಇರೋದು ನಿಮಗೆ ಒಂದು ಡಿಮ್ಯಾಟ್ ಅಕೌಂಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ನೋಡಿ, ಈ ಡಿಮ್ಯಾಟ್ ಅಕೌಂಟ್ ಹೆಸರು ಶೂನ್ಯ ಅಂಥೇಳಿ, ಯಾವುದೇ ರೀತಿ ಚಾರ್ಜಸ್ಗಳು ಇರೋದಿಲ್ಲ, ಲೈಫ್ ಟೈಮ್ ಅಂತ ಒಂದು ಆಲ್ರೆಡಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಅದರ ಜೊತೆಗೆ ಒಂದಿಷ್ಟು ಇನ್ಫಾರ್ಮೇಷನ್ಸ್ ಅಂದರೆ ಬೇರೆ ಒಂದು ಡಿಮ್ಯಾಟ್ ಅಕೌಂಟಲ್ಲಿ ಮತ್ತು ಇದಕ್ಕೆ ಏನೇನು ಡಿಫ್ರೆನ್ಸ್ ಇದೆ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಅಂದರೆ ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ, ಬಟ್ ಆದರೆ ನಿಮಗೆ ಮಾಹಿತಿ ಇರೋದಿಲ್ಲ. ಓಕೆ, ಇಲ್ಲಿ ನೋಡಿ, ಇನ್ನು ಇಲ್ಲಿ ಯಾವ ರೀತಿ ಒಂದು ಇಂಟರ್ಫೇಸ್ ಇರುತ್ತೆ ಅಂತ ನೋಡಿ. ಇಂಟರ್ಫೇಸ್ ಈ ಥರ ಇರುತ್ತೆ, ಅದನ್ನು ಬೇಕಾದ್ರೆ ನಾನು ಇಂಟರ್ಫೇಸ್ ತೋರಿಸ್ತೀನಿ. ಇನ್ನು ನೋಡಿ, ಮಲ್ಟಿ ಅಸೆಟ್ಸು ಎಲ್ಲ ನೀವು ಈ ಥರ ಆಪ್ಷನ್ಗಳಿದಾವೆ. ಏನೇನು ಮ್ಯೂಚುವಲ್ ಫಂಡ್ ಮಾಡ್ಬೋದು, SIP, ಬಾಂಡ್ಸು, ETF, ಫ್ಯೂಚರ್ ಆ್ಯಂಡ್ ಆಪ್ಷನ್ಸು, ಕರೆನ್ಸೀಸು, ಈಕ್ವಿಟಿ ಎಲ್ಲ ಮಾಡ್ಬೋದು. ಡೇಟಾ ಮತ್ತು ಅಡ್ವಾನ್ಸ್ ಟೂಲ್ಸು, ಆಪ್ಷನ್ ಚೈನು. ಓಕೆ, ಈ ಥರ ನಿಮಗೊಂದು ಇಂಟರ್ಫೇಸ್ ಬರುತ್ತೆ ಬೈ ಮತ್ತು ಸೆಲ್ ಮಾಡಬೇಕಾದ್ರೆ. ಓಕೆ, ಇದು BSE ರಿಜಿಸ್ಟರ್ ಆ್ಯಪೇ. ಮತ್ತು ಏನು ಇಲ್ಲಿ ಇಂಪಾರ್ಟೆಂಟ್ ಏನಂದರೆ, ಓಕೆ, ಯಾವ ರೀತಿ ನೀವು, ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೀವು ಬಳಸ್ಕೊಂಡು ಇಲ್ಲಿ ನೋಡಿ ವೆಬ್ಬು, ಡೆಸ್ಕ್ಟಾಪ್ನು ಕೂಡ ಬಳಸ್ಬೋದು. ಅದರ ಜೊತೆಗೆ ಆ್ಯಪ್ನ ಈಗ ತೋರಿಸೋ ಸಮಯ. ಓಕೆ, ನೋಡಿ, ಇಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸ್ತಿದೆ ನೋಡಿ. ನೀವು ಇಲ್ಲಿ ಯಾವುದೇ ಸ್ಟಾಕ್ಸ್ನ ಆ್ಯಡ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಟೈಪ್ ಮಾಡಿ. ಸಪೋಸ್ ನಾವೊಂದು ಟಾಟಾ ಮೋಟರ್ಸ್ ಅಂತ ಹೇಳ್ತೀನಿ. ಓಕೆ, ಇಲ್ಲಿ ನೀವು ಯಾವ ಒಂದು ಬೇಕು ನೋಡಿ, ಟಾಟಾ ಮೋಟರ್ಸ್ ಅಂತ ಇದೆ, ಅದನ್ನು ಪ್ಲಸ್ ಮಾಡಿಕೊಂಡ್ರೆ ಆ್ಯಡ್ ಆಗುತ್ತೆ. ಇಲ್ಲಿ ನಿಮಗೆ ಆ್ಯಡ್ ಲಿಸ್ಟ್ ಇರ್ತವೆ. ಓಕೆ, ಇಲ್ಲಿ ಬರುತ್ತೆ ಟಾಟಾ ಮೋಟರ್ಸ್ ಅಂತ. ಅದನ್ನು ಯಾವ ರೀತಿ ಬೈ ಮಾಡಬೇಕಂದ್ರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ನೀವು ಬೈ ಮಾಡೋದು. ಬಟ್ ಅದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಇಲ್ಲಿ ನೋಡ್ಬೋದು. ಇನ್ಫಾರ್ಮೇಷನ್ ಅಂತ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನೋಡ್ಬೋದು. ಅದ್ರ ಜೊತೆಗೆ ಚಾರ್ಟ್ ಏನಾದರೂ ಬೇಕಂದರೆ ಇಲ್ಲಿ ಚಾರ್ಟ್ ಅಂತ ಇದೆ, ಚಾರ್ಟ್ ನಾವು ನೋಡ್ಬೋದು. ಓಕೆ, ಇಲ್ಲಿ ನೀವು ಚಾರ್ಟ್ ನೋಡಿದ ತಕ್ಷಣ ಬರೀ ಅಂದರೆ ಆ್ಯಕ್ಚುಲಿ ಇಂಟರ್ನೆಟ್ ಸ್ಲೋ ಇರೋದನ್ನು ಚಾರ್ಟ್ ಓಪನ್ ಆಗ್ತಾಯಿಲ್ಲ. ಅಂದರೆ ನೀವು ನೋಡಿ, ಇಲ್ಲೆಲ್ಲ ಚಾರ್ಟ್, ಇಲ್ಲಿ ಇಂಡಿಕೇಟರ್ಸ್ ಅಂತ ಬರುತ್ತೆ, ಇಲ್ಲಿ ನೋಡು, ಆಮೇಲೆ ಓಪನ್ ಆಗೋಣ ತೋರಿಸ್ತೀನಿ. ಇಲ್ಲಿ ಬೈ ಮತ್ತು ಸೆಲ್ಸ್, ಓಕೆ, ಫ್ಯೂಚರ್ ಆ್ಯಂಡ್ ಆಪ್ಷನಲ್ಲಿ ಕೂಡ ಬರುತ್ತೆ. ನೀವು ನಾರ್ಮಲ್ ಸ್ಟಾಕ್ಸು ಎಲ್ಲ ಯಾವುದೇ ರೀತಿಯಲ್ಲಿ ತುಂಬ ಒಂದು ಅಂದರೆ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ. ಓಕೆ, ಇಲ್ಲಿ ನೋಡಿ, ನೀವು ಇಂಡಿಕೇಟರ್ ಬೇಕಂದರೆ ಇಲ್ಲಿ ಹಾಕೋಬೋದು. ಮತ್ತು ಟೈಮ್ ಫ್ರೇಮ್ಸ್ ಇಲ್ಲಿ ನಾರ್ಮಲಾಗಿ 5 ನಿಮಿಷ ಇಲ್ಲ 15 ನಿಮಿಷ ಇಲ್ಲ ಹಾಫ್ ಆನ್ ಅವರ್ ಇಟ್ಕೋತಾರೆ. ನೀವು ಯಾವ್ದು ಬೇಕೋ ನೋಡ್ಕೋಬೋದು. ಓಕೆ, ಇನ್ನು ಈ ಫ್ಯೂಚರ್ ಆ್ಯಂಡ್ ಆಪ್ಷನಲ್ಲಿ ಸೆಲ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಬಟ್ ಆದರೆ ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಮೂವರ್ಸ್, IPO, ಮ್ಯೂಚುವಲ್ ಫಂಡ್ಸ್, ಇಲ್ಲಿ ಲಿಮಿಟ್ಗಳು, ಫಂಡ್ ಟ್ರಾನ್ಸ್ಫರ್ ಆಗಿದ ಮಾಹಿತಿ, ಪ್ಲೆಡ್ಜು, EDಸು ಇವೆಲ್ಲ ಸೆಟ್ಟಿಂಗ್ಸ್ ಇರ್ತವೆ. ಓಕೆ, ನಿಮಗೆ ಕ್ಯಾಲ್ಕುಲೇಟರ್ ಕೂಡ ಸಿಗುತ್ತೆ. ಅಂದರೆ ಎಷ್ಟರಲ್ಲಿ ತೊಗೊಂಡು ಎಷ್ಟರಲ್ಲಿ ಮಾರಿದ್ರೆ ಎಷ್ಟು ಲಾಭ ಎಲ್ಲ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಇಷ್ಟು ಈ ಆ್ಯಪ್ನ ಇಂಟರ್ಫೇಸು. ಇಲ್ಲಿ ಆ್ಯಕ್ಚುಲಿ ನೋಡಿ, ನಾನು ಯಾವುದೇ ರೀತಿ ದುಡ್ಡು ಡೀಟೇಲ್ ಸ್ವಲ್ಪ ಸುಮ್ಮನೆ ಇಟ್ಟಿದ್ದು. ಇಲ್ಲಿ ಅಮೌಂಟ್ ಟ್ರಾನ್ಸ್ಫರು, ಈ ಪೆನಿ ಯಾವ ರೀತಿ ಅಮೌಂಟ್ನ ಆ್ಯಡ್ ಮಾಡ್ಬೋದು ಮತ್ತು ವಿಡ್ರಾನು ಮಾಡ್ಕೋಬೋದು. ಓಕೆ, ಇಲ್ಲಿ ಏನಾದರೂ ನೋಟಿಫಿಕೇಷನ್ ಬರುತ್ತೆ. ಓಕೆ, ಇಲ್ಲಿ ನಾನು ಇನ್ವೆಸ್ಟ್ಮೆಂಟ್ಸು, ಆರ್ಡರ್ಸು ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟು ಈ ಆ್ಯಪ್ನ ಒಂದು, ನಾನು ಆಲ್ರೆಡಿ ನಿಮಗೆ ಈ ಆ್ಯಪ್ನ ಲಿಂಕ್ನ ನಾನು ನಿಮಗೆ ಪ್ರೊವೈಡ್ ಮಾಡಿರ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅದನ್ನು ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಆ್ಯಪ್ನ ಯೂಸ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ, ಎಕ್ಸೆಪ್ಟ್ CB ಚಾರ್ಜಸ್ ಅಂದರೆ ಎಷ್ಟಿರುತ್ತೆ. ಒಂದು ಸಲ ಯಾವುದೇ ಕಂಪ್ನಿ ತೊಗೊಂಡು ಮಾರಿದ್ರೆ ನಿಮಗೆ 2 ರಿಂದ 3 ರೂಪಾಯಿ ಮಾತ್ರ ಕಟ್ಟಾಗುತ್ತೆ. ನೀವು ಅದೇ ಗೃಹದಲ್ಲಿ ಮಾಡಿದ್ರೆ 20 ರಿಂದ 40 ರೂಪಾಯಿ ತನಕ ಕಟ್ಟಾಗುತ್ತೆ. ಅದ್ರನ್ನ ಡಿಫ್ರೆನ್ಸಸ್ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ, ಅದನ್ನು ನೀವು ನೋಡ್ಕೊಳ್ಳಿ. ಅಂದರೆ ವಾಟ್ ಆ್ಯಕ್ಚುಯಲ್ ಅಂದರೆ ಇದು ಆ್ಯಪ್ ಇಂಟರ್ಫೇಸ್ ಮಾತ್ರ ತೋರಿಸಿರೋದು. ಓಕೆ, ಥ್ಯಾಂಕ್ ಯು.